ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಲಬುರಗಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ರಸಗೊಬ್ಬರದ ಮಾಫಿಯಾ. ಹಾಗಾಗಿ ಕಲಬೆರಕೆ ರಸಗೊಬ್ಬರ ಮಾರಾಟ ಮಾಡಿ ಅನ್ನದಾತರಿಗೆ ಮೋಸ ಮಾಡ್ತಿದ್ದಾರೆ ಎನ್ನುವಂತಹ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯೂರಿಯಾ ರಸಗೊಬ್ಬರ ಗೋಲ್ಮಾಲ್ ದಂಧೆಯನ್ನ ಬಟಾಬಯಲು ಮಾಡಲಾಗಿದ್ದು, ಯೂರಿಯಾ ಜೊತೆಗೆ ಕಳಪೆ ರಸಗೊಬ್ಬರ ಮಿಶ್ರಣ ಮಾಡಿ ಅನ್ನದಾತರಿಗೆ ಅದನ್ನ ಮಾರಾಟ ಮಾಡ್ತಾ ಇದ್ರಂತೆ. ಬ್ರಾಂಡೆಡ್ ಕಂಪನಿ ಹೆಸರಲ್ಲಿ ಚೀಲದಲ್ಲೇ ಕಲಬೆರಕೆ ಮಾಡಿ ಮಾರಾಟ ಆಗ್ತಾ ಇತ್ತು. ಅನ್ನದಾತರಿಗೆ ಅದು ಗೊತ್ತೇ ಆಗ್ತಾ ಇರಲಿಲ್ಲ ಅಂತ. ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ರೈತರಿಗೆ ಮಾರಾಟ ಮಾಡ್ತಿದ್ರಂತೆ. ದಂಧೆಕೋರರ ಕಾಳಸಂತೆಯಲ್ಲಿ ಯೂರಿಯಾ ಮಾರಾಟ ಆಗ್ತಾ ಇತ್ತು. ಕಪನೂರ್ ಕೈಗಾರಿಕೆ ಪ್ರದೇಶದಲ್ಲಿ ಯೂರಿಯಾ ಅಕ್ರಮ ದಂಧೆ ಬೆಳಕಿಗೆ ಬಂದಿದ್ದು, ಟನ್ ಗಟ್ಟಲೆ ಯೂರಿಯಾ ಅಕ್ರಮ ದಾಸ್ತಾನು ಮಾಡಿ ದಂಧೆ ಮಾಡ್ತಿದ್ರಂತೆ ದಂಧೆಕೋರರು. ಶಿವಶರಣಪ್ಪ ಎನ್ನುವರಿಗೆ ಸೇರಿರುವ ಗೋಡೌನ್ ಲೀಸ್ ಪಡೆದು ಮಾರಾಟ ಆಗ್ತಾ ಇತ್ತು. ಅಬ್ದುಲ್ ಅಜೀಜ್ ಗ್ಯಾಂಗ್ನಿಂದ ರಸಗೊಬ್ಬರದ ಕಳ್ಳ ದಂಧೆ ಆಗ್ತಾ ಇತ್ತು ಅನ್ನುವಂಥ ಗಂಭೀರ ಆರೋಪ ಇದೆ. ಕಲಬುರಗಿ ಸೇರಿ ಇತರೆ ಜಿಲ್ಲೆಗಳಿಗೆ ಸಪ್ಲೈ ಮಾಡಿ ರೈತರಿಗೆ ಮಾರಾಟ ಮಾಡ್ತಾ ಇದ್ರು. ಯೂರಿಯಾ ಅಕ್ರಮ ದಂಧೆ ಜಾಲದ ಮೇಲೆ ಕೃಷಿ ಅಧಿಕಾರಿಗಳ ದಾಳಿಯಾಗಿದ್ದು, ದಾಳಿ ವೇಳೆ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ 1200 ಯೂರಿಯಾ ಚೀಲಗಳನ್ನ ಸದ್ಯಕ್ಕೆ ಸೀಸ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಜೆರಾಕ್ಸ್ ಮಾಡಕ್ಕೆ ಹಾಂ 2 ಬಿಲಿಯನ್ ಅಂತೇಳಿ ಮಾಡಿ 2 ಬಿಲಿಯನ್ ಹತ್ತೆ ಅಂತೇಳಿ ಇಟ್ಕೊಂಡು 2 ಬಿಲಿಯನ್ ಅಂತಾರೆ. 2 ಬಿಲಿಯನ್ ಅಂದ್ರೆ ಏನಕ್ಕಂತ ದಾಲ್ಮಿಲ್ ಅಂದ್ರೆ ಸರ್ ಅದು ಮೇನ್ ಒಂದು ಆಹಾರ ಪ್ರಾಡಕ್ಟ್ ಆಯ್ತು. ದಾಸ್ತಾನು ಮಾಡೋಂಥ ಇದರಲ್ಲಿ ಗೊಬ್ಬರ ವಿಶೇಷವಾಗಿ ಯೂರಿಯಾ ಭಾಳಷ್ಟು ಕಂಡು ಬಂದಿದೆ. ಬೇರೆ ಬೇರೆ ಕಂಪನಿದು ಯೂರಿಯಾ ಕಂಡು ಬಂದಿದೆ. ಈಗಾಗಲೇ ನಾವು ನೋಡ್ಕೊಂಡಿದ್ದೀವಿ. ಸುಮಾರು 5-6 ಕಂಪನಿದು ಯೂರಿಯಾ ಕಂಡು ಬಂದಿದೆ. ಈಗ ಕೋರೋಮಂಡಲ ಇದೆ, ಆಮೇಲೆ NFLದು ಇದೆ, ಇಫ್ಕೋ ಕಂಪನಿದಿದೆ. ಇದೇ ಥರ ಒಂದು 5-6 ಕಂಪನಿದು ಬೇರೆ ಬೇರೆ ಯೂರಿಯಾ ಇದೆ. ಅವರು ಯೂರಿಯಾ ಏನು ಮ್ಯಾನುಫ್ಯಾಕ್ಚರ್ಡ್ ಏನು ಯೂರಿಯಾ ಮಾಡಿದಾರೆ ಅದು ತೆಗೆದು ವೈಟ್ ಬ್ಯಾಗ್ನಾಗ ಹಾಕಿಂದ ಕಂಡು ಬರ್ತಾ ಇದೆ. ಇಲ್ಲಿ ನೋಡಿದ್ರೆ